ನಮಸ್ಕಾರ. ಈಗ ಮೀನ್ ರಾಶಿ, ಈ ರಾಶಿ ಸ್ವಭಾವ, ವ್ಯಕ್ತಿ ಸ್ವಭಾವ ಹೆಂಗದ ಅದು ಹೇಳುತ್ತ. ಈ ರಾಶಿ ಮೇಲೆ ಗುರು ಗ್ರಹದು ರಾಜ್ಯ ಇರ್ತದ. ಈ ರಾಶಿ ಸ್ವಾಮಿ ಗುರು ಬೃಹಸ್ಪತಿ ಅದ. ಈ ರಾಶಿ ವ್ಯಕ್ತಿ ಸಮಾಧಾನ, ಸಂವೇದನಶೀಲ, ವಿಶ್ವಾಸ ಇಡಪ್ಲಿ ವ್ಯಕ್ತಿ ಮತ್ತ ಭಾವನಿಕ ಇರ್ತಾರೆ. ಈ ವ್ಯಕ್ತಿ ಕಡೆ ಜರ್ ನೀವು ಹೆಲ್ಪ್ ಕೇಳಕ್ ಹೋದ್ರಿ, ಲಗೇಜ್ ಅವರು ನಿಮ್ ಅಡಚಣವನ್ನು ಹೊರಗೆ ತೆಗಿತಾರೆ. ಹಿಂದ ಮುಂದೆ ಏನು ವಿಚಾರ ಮಾಡಂಗಿಲ್ಲ, ಲಗೇಜ್ ಮದತ್ ಮಾಡ್ತಾರೆ. ಮತ್ತ ಇವ್ರದ್ದು ಅವಾರ್ಡ್ ಎದ್ರೊಳಗೆ ಇರ್ತದಪ್ಪ ಅಂದ್ರೆ ಆರ್ಟ್, ಮ್ಯೂಸಿಕ್, ರೈಟಿಂಗ್ ಈ ಕ್ಷೇತ್ರದಾಗ ಇವರು ಬಹಳ ಅವಾರ್ಡ್ ಇರ್ತದೆ. ಮತ್ತ ಇವರು ಮೀನ್ ರಾಶಿದವರು ವಿಶ್ವಾಸ ಇಡಪ್ಲೆ ನಿಷ್ಠಾವಾನ್ ವ್ಯಕ್ತಿ ಇರ್ತಾರೆ. ಮತ್ತ ಇವರು ಸಮಾಜ ಹಂಗ ಮಂದಿ ಇವ್ರಿಗೆ ತಿಳ್ಕೊತಾರ. ಮತ್ತ ಇವರು ಪ್ರೇಮಳ ಮತ್ತ ಸಮಜುತ್ತಾರ್ಪಣ ಬಹಳ ಇರ್ತದೆ ಬೆಳೆಕ. ಇವ್ರದ್ದು ಅವಾರ್ಡ್ ಆಧ್ಯಾತ್ಮಿಕ ಕ್ಷೇತ್ರದಾಗ ಬಹಳ ಇರ್ತದೆ. ಆರ್ಟ್, ಮ್ಯೂಸಿಕ್, ರೈಟಿಂಗ್ ದಾಗ ಇರ್ತದ. ಮತ್ತ ಆಧ್ಯಾತ್ಮಿಕ ಕ್ಷೇತ್ರದಾಗ ಬಹಳ ಇವ್ರು ಭಾಗ ತಗೋತಾರೆ. ಇವ್ರು ಪಾಸಿಟಿವ್ ಪಾಯಿಂಟ್ ಹೇಳ್ತಾರೆ. ಈಗ ನೆಗೆಟಿವ್ ಪಾಯಿಂಟ್ ಹೇಳ್ತಾ, ಆ ನೆಗೆಟಿವ್ ಪಾಯಿಂಟ್ ದಾಗ ಏನ್ ಬದಲು ಮಾಡಲ್ಲ, ನಿಮ್ಗೆ ತಮ್ಮದು ಸ್ವಭಾವದಾಗ ಏನ್ ಚೇಂಜ್ ಮಾಡಲ್ಲ ಅದು ತಾವು ವಿಚಾರ ಮಾಡಬೇಕು. ಇವರು ಲಗೇಜ ಭಾವನಿಕ ಆಗ್ತಾರೆ. ಯಾರು ಏನ್ರಿ ಹೇಳೋದು, ಲಗೇಜ ಭಾವನಿಕ ಆಗೋದು, ಹಿಂದ ಮುಂದೆ ವಿಚಾರ ಮಾಡೋದಿಲ್ಲ, ಭಾವನಿಕಾಗಿ ಏನ್ ಹಾಕೋದು ತಮ್ಮ ಕೈಲಿ ಮುಂದಿನ ವ್ಯಕ್ತಿಗೆ ಮದತ್ ಮಾಡೋದು. ಹೀಗಾಗಿ ಇವರು ನುಕ್ಸಾನದಾಗ ವಿಶ್ವಾಸ್ತಾರೆ. ಮತ್ ಇವ್ರು ನಿರ್ಣಯ ತಗೊಳ್ಳೋದು ಬಹಳ ಲೇಟ್ ಮಾಡತಾರೆ, ಲಗೇಜ್ ರಿಪ್ಲೈ ಕೊಡಂಗಿಲ್ಲ. ಮತ್ತ ಇವ್ರಿಗೆ ಯಾರೇ ಏನಾರ ಅಂದ್ರು ಲಗೇಜ್ ಇವರು ನಾರಾಜ ಆಗ್ತಾರೆ. ಮತ್ತ ಇವರು ನನ್ ಮ್ಯಾಲ ನನ್ ಬಲ್ಯಕ ಆತ್ಮವಿಶ್ವಾಸ ಇಲ್ಲಪ್ಪ, ತಮ್ದು ಸೆಲ್ಫ್ ಕಾನ್ಫಿಡೆನ್ಸ್ ಇವ್ರು ಬಲ್ಯಕ ಇಲ್ಲತ್ತ ನೀವು ತಿಳ್ಕೊತಿರ್ತಾರೆ. ಆತ್ಮವಿಶ್ವಾಸ ಇಲ್ಲ ನನ್ ಬಲ್ಯಕ ಹಿಂಗ್ ತಿಳ್ಕೊತಿರ್ತಾರೆ. ಮತ್ತ ಇವ್ರದ್ದು ರಿಲೇಶನ್ಶಿಪ್ ಯಾವ ವ್ಯಕ್ತಿ ಸಂಕಟ ಆಗಿರ್ತದೆ, ಆ ವ್ಯಕ್ತಿ ಸೋಬತ್ ಇವರು ಚಲೋ ರಿಲೇಶನ್ಶಿಪ್ ಇರ್ತಾರೆ. ಸಮಜುದ್ದಾರಪಣ ಬಹಳ ಇರ್ತದೆ. ಆ ವ್ಯಕ್ತಿ ಬಹಳ ಚಲೋ ನೋಡ್ಕೋತಾರೆ. ಮತ್ತ ಇವ್ರದ್ದು ಯಾವ ಕ್ಷೇತ್ರ ಕರಿಯರ್ ಇವ್ರದ್ದು ಲೈಫ್ ಸೆಟ್ ಆಗ್ತದೆ ಅದು ಹೇಳ್ತಾರೆ. ಮತ್ತ ಇವ್ರದ್ದು ಕಲಾತ್ಮಕ ಕ್ಷೇತ್ರದಾಗನ್ರಿ, ಶಿಕ್ಷಕನ್ರಿ, ಮತ್ತ ಸಂಗೀತ, ಅಧ್ಯಾತ್ಮ, ಮತ್ತ ರೈಟಿಂಗ್ ಕ್ಷೇತ್ರದಾಗನ್ರಿ, ಆರೋಗ್ಯ ಕ್ಷೇತ್ರದಾಗ ಹಿಂಗ ಇವ್ರದ್ದು ಕರಿಯರ್ ಆಗೋಷಕಸ್ತದ ಯಶಸ್ವಿ. ಮತ್ತ ಈಗ ಮೀನ್ ರಾಶಿ ಲಾಸ್ಟ್ ರಾಶಿ ಮೀನ್ ರಾಶಿ ಇತ್ತು. ಮತ್ತ ನಿಮ್ದು ಮೀನ್ ರಾಶಿ ಇತ್ತಂದ್ರೆ ನಾ ಹೇಳಿದ ಪ್ರಮಾಣ ನಿಮ್ದು ಸ್ವಭಾವ ಇತ್ತು ಕಮೆಂಟ್ ಮಾಡ್ರಿ. ಮತ್ತು ಈ ರಾಶಿ ವ್ಯಕ್ತಿಗೆ ಇದು ಟ್ರೀಲ ಶೇರ್ ಮಾಡ್ರಿ. ಈ ಪೇಜ್ಗೆ ಫಾಲೋ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.